ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾನುಭವಿ ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇನ್ ಕನ್ನಡ. ಇವತ್ತಿನ ರೆಸಿಪಿ ಏನಂತ ನೋಡೋಣ ಬನ್ನಿ. ರೆಸಿಪಿ ನೋಡೋದಕ್ಕೂ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಮಾಡ್ತಾ ಇರೋ ರೆಸಿಪಿ ಸೊಪ್ಪಿನ ಸಾಂಬಾರು. ನಮ್ಮ ಹಾಸನ ಸ್ಟೈಲು ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಬೇಯಿಸಿ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತಿದ್ದೀನಿ, ಬನ್ನಿ ನೋಡೋಣ. ಮುದ್ದೆ ಸೊಪ್ಪಿನ ಸಾರು ಅಂದರೆ ತುಂಬ ಜನಕ್ಕೆ ಫೇವ್ರೇಟ್ ಇರುತ್ತೆ, ಬರೀ ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದು ನೋಡೋಣ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು 2 ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ. ತುಂಬ ಫ್ರೆಶ್ ಆಗಿತ್ತು ಸೊಪ್ಪು, ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರವೆ ಸೊಪ್ಪು ಅಂತಾರೆ, ತುಂಬ ಹೆಸರುಗಳಿಂದ ಕರೀತಾರೆ. ನನಗೆ ಗೊತ್ತಿರೋದು ಅರವೆ ಸೊಪ್ಪು ಅದೊಂದೇ ಹೆಸರು. 2 ಕಟ್ಟು ಸೊಪ್ಪು, ತೊಗರಿಬೇಳೆ, 1 ಬೌಲ್ ತೊಗರಿಬೇಳೆ ತೊಗೊಂಡಿಟ್ಟಿದ್ದೀನಿ. ಸೊಪ್ಪಲ್ಲಿ ಹುಲ್ಲು ಮಣ್ಣು ಎಲ್ಲ ಇರುತ್ತೆ, ನೀಟಾಗಿ ಕ್ಲೀನ್ ಮಾಡಿ ಮೊದಲು ವಾಶ್ ಮಾಡಿ ಆಮೇಲೆ ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ. ಜಾಸ್ತಿ ಚಿಕ್ಕದಾಗಿ ಕಟ್ ಮಾಡಿಲ್ಲ ನಾನು, ನನಗಿಷ್ಟಿದ್ರೆ ಸಾಕು. ಒಂದು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕಿ ವಾಶ್ ಮಾಡಿ ಇಟ್ಕೊಂಡಿರೋ ತೊಗರಿಬೇಳೆನೂ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಹಸಿರು ಮೆಣಸಿನ್ಕಾಯಿ, ನಮಗೆ ಖಾರಕ್ಕೆ ತಕ್ಕನಾಗಿ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಮಗೆ ಸ್ವಲ್ಪ ಸ್ಪೈಸಿನೇ ಇರಬೇಕು ಸೊಪ್ಪಿನ ಸಾಂಬಾರು ಅಂತ ಅಂದರೆ, ಸೊ ಅದಕ್ಕೋಸ್ಕರ ಇಷ್ಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ತೊಗೊಳ್ಳಿ. ಮತ್ತು ಒಂದು ಟೊಮೊಟೊ ಯಾವಾಗಲೂ ಕಟ್ ಮಾಡಿನೇ ಹಾಕೊಳ್ಳಿ, ಯಾಕೆ ಅಂದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಒಳಗಡೆ ಹುಳ ಇರುತ್ತೆ. ಸೊ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ಇವಾಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು ವಿಸಲ್ ತೊಗೋತೀನಿ. ವಿಸಲ್ ಬರೋದಕ್ಕೂ ಮುಂಚೆನೇ ನಾನು ಆ್ಯಕ್ಚುಲಿ ಕುಕ್ಕರ್ ಆಫ್ ಮಾಡಿಬಿಟ್ಟೆ. ನೋಡಿ, ಜಾಸ್ತಿ ಏನು ಬೆಂದಿಲ್ಲ, ಏನಿಲ್ಲ, ಎಷ್ಟು ಬೇಕಾಗಿತ್ತು ಆ ರೀತಿ ಬೆಂದಿದೆ. ಇಷ್ಟಿದ್ರೆ ಸಾಕು, ಬೇಗ ಬೇಯುತ್ತೆ ಕುಕ್ಕರ್ಗೆ ಹಾಕಿದರೆ ಅಷ್ಟೇ. ನಿಮಗೆ ಟೈಮ್ ಇದ್ದರೆ ನೀವು ಓಪನ್ ಪಾತ್ರೆಯಲ್ಲೂ ಕೂಡ ಆರಾಮಾಗಿ ಮಾಡ್ಕೊಬೋದು. ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಬೇರೆ ಬೇರೆ ಸಪ್ರೇಟ್ ಮಾಡ್ತಿದ್ದೀನಿ. ಇದು ನನಗೆ ರುಬ್ಬೋದಕ್ಕೋಸ್ಕರ ಬೇಕು, ಅದಕ್ಕೋಸ್ಕರ ಮುಂಚೆನೇ ತೆಗೆದಿಟ್ಟಿದ್ರೆ ಬೇಗ ತಣ್ಣಗಾಗುತ್ತೆ, ರುಬ್ಬೋದು ಅಂತ. ಒಂದು ಸೌಟಷ್ಟು ಸೊಪ್ಪು ಕೂಡ ತೊಗೊಳ್ಳಿ. ಸೊಪ್ಪು ನಮಗೆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋಣ. ಸಾಂಬಾರು ತಿಕ್ನೆಸ್ಸಿಗೆ ಸೊಪ್ಪು ಬೇಯಿಸಿದ್ನಲ್ಲ ಅದು ಬಸಿತಾ ಇದ್ದೀನಿ. ಈ ರೀತಿ ಸೊಪ್ಪಲ್ಲಿರೋ ನೀರೆಲ್ಲ ಸಪ್ರೇಟ್ ಮಾಡಿಬಿಡೋಣ. ಈ ನೀರೇನಿದೆ ಇದು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಸಾಂಬಾರು ಮಾಡೋದು ಇದ್ರಲ್ಲೇ, ಇದೇನು ಚೆಲ್ಲಬಾರ್ದು. ಈಗ ಸೊಪ್ಪು ಮತ್ತು ನೀರು ಎಕ್ಸ್ಟ್ರಾ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮುಂಚೆನೇ ಏನು ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಬೇಯಿಸಿ ಎಕ್ಸ್ಟ್ರಾ ಇಟ್ಟಿದೆ ಆರೋದಕ್ಕೆ ಅಂತ, ಅದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿ, ಒಂದು ದಪ್ಪುಗೆಡ್ಡೆ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಸೊಪ್ಪು ಬೇಯಿಸಿಟ್ಟಿದ್ನಲ್ಲ ಆ ಸೊಪ್ಪು, ಇದಕ್ಕೆ ಯಾವುದೇ ರೀತಿ ತೆಂಗಿನಕಾಯಿ ನಾನು ಹಾಕಲ್ಲ, ತೊಳೆದಿಟ್ಕೊಂಡು ಸಾಂಬಾರು ಸೊಪ್ಪು ಹಾಕ್ತಿದ್ದೀನಿ ಸ್ವಲ್ಪ. ಮತ್ತು ಸೊಪ್ಪು ಬೇಯಿಸಿದ್ನಲ್ಲ ನೀರು, ಅದೇ ನೀರು, ಸ್ವಲ್ಪ ಹುಣಸೆ ಹಣ್ಣು, ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರಲಿ. ಸೊ ಟೊಮೊಟೊನೂ ಕೂಡ ಹಾಕಿರೋದ್ರಿಂದ ಹುಳಿ ಜಾಸ್ತಿ ಆಗುತ್ತೆ, ಅದಕ್ಕೆ ಹುಳಿ ಕಡಿಮೆನೇ ಹಾಕೋಣ. ಇವಾಗ ಈ ರೀತಿ ರುಬ್ಬೋಣ. ಇವಾಗ ಒಂದು ಪಾತ್ರೆ ತೊಗೊಂಡು ರುಬ್ಬಿರೋ ಅಂಥ ಖಾರ ಮತ್ತು ಆ ನೀರು ಏನಿತ್ತು ಸಪ್ರೇಟ್ ಮಾಡಿರೋ ಅಂಥದ್ದು ಆ ನೀರು ಹಾಕ್ತಾಯಿದ್ದೀನಿ. ಇವಾಗ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ ನೀವು ಚೆಕ್ ಮಾಡಿ. ಸೊಪ್ಪಿನ ಸಾಂಬಾರು ಯಾವಾಗಲೂ ಕೂಡ ಸ್ವಲ್ಪ ತೆಳುವೇ ಇರಲಿ. ಅದು ಮಸಾಲೆ ಸಾಂಬಾರು ಥರ ಜಾಸ್ತಿ ತಿಕ್ಕಿದರೆ ಅಷ್ಟು ಚೆನ್ನಾಗಿರಲ್ಲ. ನಾವು ಸ್ಪೈಸಿಯಾಗಿ ಮಾಡಿದ್ದೀವಲ್ಲ, ಖಾರ ಎಲ್ಲ ಜಾಸ್ತಿ ಹಾಕಿ ಮೆಣಸಿನ್ಕಾಯಿ, ಸೊ ಅದೇ ರೀತಿ ಸ್ವಲ್ಪ ತೆಳುವೇ ಇರಲಿ, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಸಾಂಬಾರು ಕುದೀತಾ ಇದೆ. ಇವಾಗ ಒಂದು ಟೈಮ್ ಮಿಕ್ಸ್ ಮಾಡೋಣ. ಉಕ್ಕೋ ಚಾನ್ಸಸ್ ಇದೆ, ಪದೇ ಪದೇ ನೋಡಿ ಕುದಿಸೋಣ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ನಾನು ಆ್ಯಕ್ಚುಲಿ ಸೊಪ್ಪು ಬೇಯೋದಕ್ಕೂ ಕೂಡ ಉಪ್ಪು ಹಾಕಿದ್ನಲ್ಲ, ಇವಾಗ ಸ್ವಲ್ಪ ನೋಡಿ ಉಪ್ಪು ಕಡಿಮೆನೇ ಹಾಕೊಳ್ಳೋಣ. ಲಾಸ್ಟಿಗೆ ಒಗ್ಗರಣೆ ಕೊಡ್ತಿದ್ದೀನಿ. ಒಗ್ಗರಣೆಗೆ ಏನಿಲ್ಲ, ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ನಿಮಗೆ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ನಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಒಂದು ಬೆಳ್ಳುಳ್ಳಿ ಏನಿದೆ ಅದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡೋಣ. ಚೆನ್ನಾಗಿ ಆ ಬೆಳ್ಳುಳ್ಳಿ ಫ್ರೈ ಮಾಡಿದರೆ ಆ್ಯಕ್ಚುಲಿ ಸಾಂಬಾರಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಕೂಡ ಈ ರೀತಿ ಬಸ್ಸಾಂಬಾರು ಮಾಡಿದರೆ ಬೆಳ್ಳುಳ್ಳಿ ಅಂತೂ ಯಾವಾಗಲೂ ಒಗ್ಗರಣೆ ಹಾಕ್ತಿರ್ತೀನಿ. ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಏನು ಕೂಡ ನಾನು ಸಾಂಬಾರಿಗೆ ಯೂಸ್ ಮಾಡಲ್ಲ. ಒಂದು ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಬಿಡೋಣ. ಸಾಂಬಾರು ಕಂಪ್ಲೀಟ್ ರೆಡಿ ಆಗಿದೆ. ಇವಾಗ ಸೊಪ್ಪು ಒಗ್ಗರಣೆ ಹಾಕಿಬಿಡೋಣ. ಒಗ್ಗರಣೆ ಪಲ್ಯ ಏನಂತೀರ ಅದು. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ತೆಂಗಿನಕಾಯಿ. ನನಗೆ ಬೆಳ್ಳುಳ್ಳಿ ಪಲ್ಯಕ್ಕೂ ಕೂಡ ತುಂಬ ಇಷ್ಟ ಆಗುತ್ತೆ, ಸೊ ಅದಕ್ಕೆ ಹಾಕಂತಿದ್ದೀನಿ. ಒಂದು 2 ಸ್ಪೂನ್ ಆಯಿಲ್ ಬಿಟ್ಟು ಬಾಣಲೆ ಬಿಸಿಗಿಟ್ಟು 2 ಸ್ಪೂನ್ ಆಯಿಲ್ ಬಿಡೋಣ. ಈರುಳ್ಳಿ ಹಾಕಿ ಸ್ವಲ್ಪ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಣಮೆಣ್ಸಿನ್ಕಾಯಿ ಏನಿತ್ತು ಅದು ಹಾಕಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿ ಸೊಪ್ಪು ನಾವು ಆಲ್ರೆಡಿ ಮುಂಚೆನೇ ಸಪ್ರೇಟ್ ಮಾಡಿಟ್ಟಿದ್ವಲ್ಲ, ಅದಾಕಿ ನೀಟಾಗಿ ಫ್ರೈ ಮಾಡೋಣ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಸೊಪ್ಪು ಬೇಯೋದಕ್ಕೂ ಉಪ್ಪು ಹಾಕಿದ್ದೆ. ಇವಾಗ ಒಗ್ಗರಣೆ ಸ್ವಲ್ಪ ಹಾಕ್ತಿದ್ದೀನಿ. ಇವಾಗ ತೆಂಗಿನಕಾಯಿ ತುರಿ ಏನಿತ್ತು ಅದನ್ನು ನೀಟಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ತೆಂಗಿನಕಾಯಿ ಮತ್ತು ಸೊಪ್ಪು ಕಾಳು ಏನಿತ್ತು ಅದೆಲ್ಲ ನೀಟಾಗಿ ಮಿಕ್ಸ್ ಆಗಲಿ. ಇವಾಗ ಪಲ್ಯ ಕಂಪ್ಲೀಟ್ ರೆಡಿ ಆಗಿದೆ. ಇವಾಗ ಬನ್ನಿ ಸರ್ವ್ ಮಾಡೋಣ. ನಾನು ಮುದ್ದೆನೂ ಕೂಡ ಮಾಡಿದ್ದೆ. ಮುದ್ದೆಗೆ, ರೈಸಿಗೆ
ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಮುದ್ದೆ ಮತ್ತು ಸೊಪ್ಪಿನ ಸಾಂಬಾರು ಎಲ್ರಿಗೂ ಕೂಡ ತುಂಬಾ ಒಳ್ಳೆಯದು. ತುಂಬಾ ಚೆನ್ನಾಗಿತ್ತು. ನೀವು ಖಂಡಿತ ಈ ರೆಸಿಪಿ ಟ್ರೈ ಮಾಡಿ, ನಿಮಗೆ ಎಲ್ಲ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.